ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬದನೆಕಾಯಿ ಬಜ್ಜಿ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಪಾತ್ರೆಯಲ್ಲಿ ನಾನು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಉಪ್ಪು, ಓಂಕಾಳು ಮತ್ತು ಇಂಗು, ಆಮೇಲೆ ಜೀರಿಗೆ ಹಾಕಿದ್ದೀನಿ. ಇವಾಗ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಜಾಸ್ತಿ ಇರುತ್ತೆ, ಅಕ್ಕಿ ಹಿಟ್ಟು ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಓಂಕಾಳು ಮತ್ತು ಇವಾಗ ಅಚ್ಕಾರದ ಪುಡಿ, ನಮ್ಮ ಖಾರಕ್ಕೆ ತಕ್ಕನಂಗೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ. ಅದು ಚಿಕ್ಕ ಸ್ಪೂನ್ ಇದೆ, ಒಂದು ಚಿಟಿಕೆ, ಒಂದು 2 ಚಿಟಿಕೆ ಅಷ್ಟಾಗುತ್ತೆ. ಇವಾಗ ನೀರು ಹಾಕಿಬಿಟ್ಟು ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು ಮತ್ತು ತುಂಬ ತೆಳು ಇರಬಾರ್ದು, ಮೀಡಿಯಮ್ ಆಗಿರಬೇಕು. ತುಂಬ ಚೆನ್ನಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಮತ್ತು ಬದನೆಕಾಯಿನ ಸ್ಲೈಸ್ ಮಾಡಿ ಕರಿತಾ ಇರೋದ್ರಿಂದ ಬದನೆಕಾಯಿನೂ ಬೇಗ ಬೆಂದ್ಬಿಡುತ್ತೆ ಅದರಲ್ಲಿ. ನೋಡಿ, ಚೆನ್ನಾಗಿ ಕೈ ಆಡಿಸ್ಬೇಕು ಅದನ್ನು, ಅಂದರೆ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು, ನೀರು ಹಾಕ್ಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ. ಚೆನ್ನಾಗಿ ಕೈ ಆಡಿಸ್ಬೇಕು. ನೀವು ಕೈಯಿಂದ ಆಡಿಸ್ಬೇಕಂದ್ರೆ ಆಡಿಸ್ಬೋದು, ಇಲ್ಲ ಒಂದು ಸ್ಪೂನ್ ತೊಗೊಂಡಾದರೂ ಚೆನ್ನಾಗಿ ಕೈ ಆಡಿಸಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೋಡಿ. ಇವಾಗ ಹಿಟ್ಟು ರೆಡಿ ಇದೆ, ಎಣ್ಣೆನೂ ಕಾದಿದೆ. ಒಂದು 2 ಸ್ಪೂನ್ ಕಾದಿರೋ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಇನ್ನೂ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಬಜ್ಜಿ ಅಂತ. ಇವಾಗ ನೋಡಿ, ಬದನೆಕಾಯಿನ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ರೌಂಡಾಗಿ. ಈಗ ಆ ಸ್ಲೈಸ್ ಮಾಡ್ಕೊಂಡಿರೋ ಬದನೆಕಾಯಿಗೆ ಮಾಡಿಟ್ಕೊಂಡಿರೋಂಥ ಪುದೀನ ಚಟ್ನಿನ ಹಚ್ಚಬೇಕು. ಚಟ್ನಿ ಹಚ್ಚೋಕ್ಕಿಂತ ಮುಂಚೆ ನೀರಲ್ಲಿ ಹಾಕಿರ್ತೀವಲ್ವ ಬದನೆಕಾಯಿನ, ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ಚಟ್ನಿ ಹಚ್ಚಬೇಕು. ಅಂದರೆ ನೀಟಾಗಿ ಚಟ್ನಿ ಕೂತ್ಕೊಳ್ಳುತ್ತೆ ಬದನೆಕಾಯಿ ಮೇಲೆ. ನೋಡಿ, ಈಗ ಇನ್ನೊಂದು ಸ್ಲೈಸ್ ಅದರ ಮೇಲೆ ಇಡ್ತಿದ್ದೀನಿ. ಅಂದರೆ 2 ಸ್ಲೈಸ್ ಮಧ್ಯೆ ಚಟ್ನಿ ಹಚ್ಬಿಟ್ಟು ಬಜ್ಜಿ ಮಾಡೋದು. ನೋಡಿ, ಎಣ್ಣೆ ಕಾದಿದೆ ಇವಾಗ. ನೋಡಿ, ಪುದೀನ ಚಟ್ನಿ ಹಚ್ಚಿಟ್ಕೊಂಡಿರೋಂಥ ಬದನೆಕಾಯಿ ಸ್ಲೈಸ್ನ ಹಿಟ್ಟಿನಲ್ಲಿ ಅದ್ದಿ ಕರಿಬೇಕು. ಪುದೀನ ಚಟ್ನಿ ಹಚ್ಚಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಜ್ಜಿ. ಪುದೀನ ಚಟ್ನಿ ರೆಸಿಪಿನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಉಪ್ಪು ಮತ್ತು ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕಿಬಿಟ್ಟು ಮಾಡಿಕೊಂಡು ಮೇಲೆ ಒಂದು ಲಿಂಬೆಹಣ್ಣು ಹಿಂಡ್ಕೋಬೇಕು. ನಮಗೆ ಸ್ಯಾಂಡ್ವಿಚ್ಗೆ ಹಿಂಗೆ ಬಜ್ಜಿ ಗಿಜ್ಜಿ ಕರೆದಾಗ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಅದು. ನೋಡಿ, ಬಜ್ಜಿ ಆಗ್ತಾಯಿದೆ, ತಿರುವಾಗ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುದೀನ ಚಟ್ನಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡಿ, ಬಜ್ಜಿ ರೆಡಿ ಇದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2000 years later. ಬಜ್ಜಿನ ಸರ್ವ್ ಮಾಡಿದ್ದೀನಿ, ಪುದೀನ ಚಟ್ನಿ ಜೊತೆನೇ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.